ನೆಕ್ಸ್ಟ್ ಇದು ಹಲೋ ಗುಡ್ ಮಾರ್ನಿಂಗ್ ಮಾನಸಾಸ್ ಫ್ಯಾಮಿಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೋರಿ ಕಾರ್ಡ್ ಟೋಟೋ ಅಂಡ್ ರನ್ ಅವೇ ಕ್ಯಾಬ್. ಇದಕ್ಕೆ ಸ್ಟೆಪ್ಸ್ ಹೇಗೆ ಫಾಲೋ ಮಾಡಬೇಕು. ಇದು ಟೋಟೋ ರನ್ ಅವೇ ಕ್ಯಾಬ್ ಸ್ಟೋರಿ. ಇದು ಸ್ಟೋರಿಗೆ ಫಾಲೋ ಮಾಡೋ ಸ್ಟೆಪ್ಸ್ ಸೇಮ್ ಬಿಗಿಂದ ನೆರೇಷನ್ ಇದೆಲ್ಲ ಸೇಮ್ ಅದೇ ಥರ. ಸ್ಟೆಪ್ 1 ನೆರೇಷನ್ ಮಾಡಬೇಕು, ಕ್ಯಾರೆಕ್ಟರ್ಸ್ ಹೇಳಬೇಕು. ಟು ಸೀಮಾ ವೆಂಟ್ ಔಟ್ ವೇರಿಂಗ್ ದ ಕ್ಯಾಪ್ ಲೆಸನ್ ಸೆಕೆಂಡರಿ ಸ್ಟೋರೀಸ್ ಅಬೌಟ್ ಕ್ಯಾಪ್. ಸೊ ಟೋಟೋ ವಾಂಟೆಡ್ ಟು ಸಿ ಹಿಮ್ ಆ್ಯಂಡ್ ವೆಂಟ್ ಔಟ್ ವೇರಿಂಗ್ ದ ಕ್ಯಾಪ್. ಟೋಟೋ ಹೊರಗಡೆ ನೋಡೋಕ್ಕೆ ಹೋಗ್ತಾನೆ ಕ್ಯಾಪ್ ಹಾಕ್ಕೊಂಡು. ಎಲ್ಲೋಗಿದ್ದಾನೆ ಅಂತ ಅಲ್ವಾ ಫಾದರ್ ಅದು ಹೋಗಿ ಫಸ್ಟ್ ಸ್ಟ್ಯಾಂಡರ್ಡ್ದು ಕಂಟಿನ್ಯೂಷನ್. ಟೋಟೋ ವರ್ಕ್ಡ್ ಎವ್ರಿ ಒನ್ ಟು ಸಿ ಹಿಮ್, ವಾಂಟೆಡ್ ಎವ್ರಿ ಒನ್ ಟು ಸಿ ಹಿಮ್ ವೆಂಟ್ ಔಟ್ ವೇರಿಂಗ್ ದ ಕ್ಯಾಪ್. ಅವ್ನು ಹಾಕ್ಕೊಂಡಿರೋ ಕ್ಯಾಪ್ ಎಲ್ಲರೂ ನೋಡಬೇಕು ಅಂತ ಆಸೆ ಅಂತ ಹಾಕ್ಕೊಂಡು ಹೊರಗಡೆ ಬರ್ತಾನೆ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ನೆರೇಟ್ ದ ಸ್ಟೋರಿಯಿಂದ ಮದರ್ ಟಂಗಲ್ಲಿ ಹೇಳಿಬಿಟ್ಟು ಆಸ್ ಕ್ವಶನ್ಸ್ ಕೇಳಿಬಿಟ್ಟು ಮಕ್ಕಳನ್ನ ಮೇಕ್ ಶೋರ್ ದರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಬೇಕು. ಅದನ್ನು ಆಮೇಲೆ ಇಂಗ್ಲೀಷ್ ಕಾರ್ಡ್ ಟೀಚರ್ ಕಾರ್ಡ್ ಯೂಸ್ ಮಾಡಿಕೊಂಡು ಓದಬೇಕು. ಸ್ಟೆಪ್ 3ಗೆ ರೀಡರ್ ಯೂಸ್ ಮಾಡಿ ಸ್ಟೋರಿ ಒಂದೊಂದು ಲೈನ್ನು ಓದಿ ಮಕ್ಕಳ ಕೈಲಿ ರಿಪೀಟ್ ಮಾಡಿಸ್ಬೇಕು. ಫಸ್ಟ್ ಇನ್ ಇಂಗ್ಲೀಷ್ ಆ್ಯಂಡ್ ದೆನ್ ಇನ್ ಮದರ್ ಟಂಗಲ್ಲಿ ಅರ್ಥ ಹೇಳಿಬಿಡ್ಬೇಕು, ಇಂಗ್ಲೀಷಲ್ಲಿ ರಿಪೀಟ್ ಹ್ಯಾಟ್ ಮಾಡಿಸ್ಬೇಕು. ಮೀನಿಂಗ್ ಆಫ್ ದ ಕೀವರ್ಡ್ಸ್ ಮದರ್ ಟಂಗಲ್ಲಿ ಕೀವರ್ಡ್ಸ್ ಅದರಲ್ಲೇ ಹೊಸ ವರ್ಡ್ಸ್ ಬರುತ್ತಲ್ಲ, ಮಿರರ್, ಗ್ರೋನ್ ಅಪ್, ಸ್ಟ್ರೀಟ್, ಬ್ರ್ಯಾಕೆಟಲ್ಲಿ ಕೊಟ್ಟು ಅದರ ಅರ್ಥ ಎಲ್ಲ ಹೇಳಬೇಕು, ರಿಪೀಟ್ ಮಾಡಿಸ್ಬೇಕು. ಓದಿದ ಮೇಲೆ ಕೀ ಆಬ್ಜೆಕ್ಟ್ಸ್ ಕ್ಯಾಪು, ಮಿರರ್ ಆಬ್ಜೆಕ್ಟ್ಸ್ ಇವು, ಸ್ಟ್ರೀಟ್ ಇದನ್ನು ಕ್ಯಾರೆಕ್ಟರ್ಸ್, ಲೊಕೇಶನ್ಸ್ ಆ ಪಿಕ್ಚರ್ಸು ಅದನ್ನು ಯೂಸ್ ಮಾಡ್ಕೊಂಡು ನೆರೇಟ್ ಮಾಡುವಾಗ ಅರ್ಥ ಮಾಡುವಾಗ ಆ ಪಿಕ್ಚರ್ಸ್ ತೋರಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡಿಕೊಂಡು ಅರ್ಥ ಹೇಳಬೇಕು. ಅರ್ಥ ಹೇಳಾದ್ಮೇಲೆ ತಿರ್ಗಾ ಒಂದು ಕ್ವಶನ್ ಒಂದು ಲೈನ್ ರಿಪೀಟ್ ಮಾಡಿಸ್ಬೇಕು. ಏಕೋ ಕ್ವಶನ್ ಅದ್ರ ಮೇಲೆ ಕ್ವಶನ್ ಕೇಳಬೇಕು. ಆಗ ಅದೇ ಉತ್ತರ ಬರುತ್ತೆ. ಅದೇ ಹಿಂಗೂ ಹೇಳಕ್ಕೆ ಬಂದಿರುತ್ತೆ ಅವ್ರಿಗೆ, ಬ್ಯಾಟ್ ಮಾಡಿಸ್ಬಿಟ್ಟಿರ್ತೀರ ಸ್ಟೋರಿಯಲ್ಲೂ ಅದೇ ಇದನ್ನು ಅದೇ ಅದೇ ಲೈನ್ ಆನ್ಸರ್ನ ಅವ್ರು ಹೇಳ್ತಾರೆ. ಆಮೇಲೆ ರೀಡ್ ದ ಕೀ ಸೆಂಟೆನ್ಸಸ್ ಪಾಯಿಂಟ್ ದ ಕೀವರ್ಡ್ಸ್ ವಿತ್ ದ ಫಿಂಗರ್ಸ್. ಅದೇ ಫಿಂಗರ್ ಪಾಯಿಂಟ್ ಮಾಡಿ ನೀವು ತೋರಿಸ್ಬೇಕು. ಸಿಕ್ಕೋ ಕ್ವಶನ್ ಕೇಳಿದ್ಮೇಲೆ ಒಂದು ಸರಿ ಲೈನ್ ಇಟ್ಕೊಂಡು ರಿಪೀಟ್ ಮಾಡಿಸ್ತೀರ ಫಸ್ಟ್ ಲೈನು, ಅದ್ರ ಮೇಲೆ ಕ್ವಶನ್ ಕೇಳಿ ತಿರ್ಗಿ ಅದೇ ಲೈನ್ ತೋರಿಸಿ ಹೇಳಿಸಿ, ಆನ್ಸರ್ ಬಂತು. ನೆಕ್ಸ್ಟ್ ಸ್ಟೆಪ್ 4 ಸೈಟ್ ವರ್ಡ್ಸ್ನ ಯೂಸ್ ಮಾಡಿ. ಫ್ಲ್ಯಾಶ್ ಕಾರ್ಡ್ ಎಕ್ಸ್ಪ್ಲೈನ್ ದ ಮೀನಿಂಗ್. ನಿಯರ್ ಅಂದರೆ ಏನು, ಆಫನ್ ಅದು ಮಾಡುವಾಗಲೇ ಅರ್ಥನೂ ಹೇಳಬೇಕು. ಸೈಟ್ ವರ್ಡ್ಸ್ ಯೂಸ್ ಮಾಡಿಕೊಂಡು ನಿಯರ್ ಅಂದರೆ ಏನು, ಅದು ಆಫ್ಟರ್ ದೆನ್ ಇದರ ಅರ್ಥ ಹೇಳಬೇಕು. ಆಮೇಲೆ ಅದು ಓದೋಕ್ಕೆ ಮಕ್ಕಳಿಗೆ ರಿಪೀಟ್ ಮಾಡಿಸ್ಬೇಕು. ನೋಡಿದ ತಕ್ಷಣ ಮಕ್ಕಳು ಹೇಳಬೇಕು ಸೈಟ್ ವರ್ಡ್ಸು. ಸ್ಪೆಲ್ಲಿಂಗ್ ಹೇಳಿದ್ರೆ ಅದು ನಿಯರ್ ಈ ವರ್ಡ್ ಆಫನ್ ಅಂತ ಹೇಳ್ಬಿಡ್ಬೇಕಂತೆ. ಹೇಳಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಕೀ ಸೆಂಟೆನ್ಸ್ ಸ್ಟೂಡೆಂಟ್ಸ್ ರಿಪೀಟ್ ಆಫ್ಟರ್. ಕೀ ಸೆಂಟೆನ್ಸ್ ರಿಪೀಟ್ ಮಾಡಾಯಿತು. ಕೀ ಸೆಂಟೆನ್ಸಸ್ಸು ರಿಪೀಟ್ ಮಾಡಿಸೋದು. ಅದೇ ಕೀ ಸೆಂಟೆನ್ಸಸ್ ರಿಪೀಟ್ ಮಾಡಿಸ್ತೀವಲ್ಲ, ರಿಪೀಟ್ ಮಾಡಿಸೋಕೆ ಮಧ್ಯೆ ಸೈಟ್ ವರ್ಡ್ಸ್ ಬಂದಾಗ ಸೈಟ್ ವರ್ಡ್ ಬರುತ್ತೆ ಇಲ್ಲಿ ರೆಡ್ ಲೈನ್ ಸೈಟ್ ವರ್ಡ್ಸ್ ಬರುತ್ತಲ್ಲ, ಆವಾಗ ರೆಡ್ ಲೈನ್ ಸೈಟ್ ವರ್ಡ್ ಬಂದಾಗ ಸೈಟ್ ವರ್ಡ್ ಕಾರ್ಡ್ ತೆಗೆದು ತೋರಿಸ್ಬಿಟ್ಟು ಅದನ್ನು ರಿಪೀಟ್ ಮಾಡಿಸ್ಬೇಕು. ನೆಕ್ಸ್ಟ್ ಕಂಟಿನ್ಯೂ ಸಿಂಪಲ್ ಲೆಕ್ಕ ಕ್ವಶನ್ಸ್ ಆಯಿತು. ನೆಕ್ಸ್ಟು 5 ಮೀನಿಂಗ್ ಆಫ್ ಕೀವರ್ಡ್ಸ್ ಮದರ್ ಟಂಗಲ್ಲಿ ತಿರ್ಗಾನು ಇನ್ಶ್ಯೂರ್ ಅರ್ಥ ಆಯ್ತು ಅಂತ ಕೇಳಬೇಕು, ತಿರ್ಗಾ ಹೇಳಿಸ್ಬೇಕು. ಸ್ಟೆಪ್ 6 ಮಾಮೂಲಿ ಕ್ವಶನ್ಸ್ನ ಫುಲ್ ಸೆಂಟೆನ್ಸಲ್ಲಿ ಹೇಳೋ ಹಾಗೆ ಕ್ವಶನ್ಸ್ ಕೇಳಬೇಕು. ಎಲ್ಲ ಅವ್ರಿಗೆ ಅರ್ಥ ಆಗಿದೆ ವರ್ಡಲ್ಲಾದರೂ ಹೇಳ್ಬೇಕು, ಅರ್ಥ ಹೇಳ್ಬೇಕು. ಆಮೇಲೆ ಕ್ಲೋಸ್ ಎಕ್ಸಸೈಸ್ ಮಾಡಬೇಕು. ವರ್ಕ್ಬುಕ್ಕಲ್ಲಿ ಇರ್ತಕ್ಕಂಥ ಕ್ಲೋಸ್ ಎಕ್ಸಸೈಸ್ ಓದ್ತಾ ಇರೋ ಟೀಚರ್ಸ್ ಓದ್ತಾವಾಗ ಅವರು ಪಾಯಿಂಟ್ ಔಟ್ ಬುಕ್ಕಲ್ಲಿ ಓಪನ್ ಮಾಡಿ ಓದ್ತಾ ಅವ್ರ ಕೈಯು ತಿರುಗಿಸ್ತಾ ಇರಬೇಕು. ಪಿಕ್ಚರ್ ಬಂದಾಗ ಟೀಚರ್ ಸುಮ್ಮನಾಗ್ಬಿಡ್ತಾರೆ. ಆಗ ಅವರು ಆ ಪಿಕ್ಚರ್ ಏನು ಅಂತ ಇಂಗ್ಲೀಷ್ದು ಹೇಳಬೇಕು. ಇದು ಅಬೌಟ್ ಸ್ಟೋರಿ ಇಂದ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೋರಿ ನೆರೇಷನ್ ಸ್ಟೆಪ್ಸ್ ಇಷ್ಟು ಫಾಲೋ ಮಾಡೋದು. ಓಕೆ ಸೆಕೆಂಡ್ ಸ್ಟ್ಯಾಂಡರ್ಡ್. ಥ್ಯಾಂಕ್ ಯು. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್.